ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ಇದು ಸತ್ಯಾರಿ. ಭಾರತ ಸೇರಿ ವಿವಿಧ ದೇಶದಲ್ಲಿ ಚಿನ್ನ, ಹವಾಲಾ, ಚರಸ್, ಗಾಂಜಾ ಇನ್ನಿತರ ಅಪರಾಧ ನಡೆಸಿದ ಮಹಿಳೆಯರು ಅಂಧರಾಗಿದ್ದಾರೆ. ಆದರೆ ರಮ್ಯಾ ರಾವ್ ಮೊದಲು ಅಲ್ಲ, ಕೊನೆಯೂ ಅಲ್ಲ. ಗೆಳೆಯರೆ, ಸಮಾನತೆ ತತ್ವ ಕೇವಲ ಪುರುಷ ಸಾಧಕ ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಅಪರಾಧ ಲೋಕಕ್ಕೂ ಅನ್ವಯ. ಅದೇ ಗ್ರಾಮೀಣ ಭಾಗದಲ್ಲಿ ಒಂದು ಮಾತಿದೆ: 10 ಬಾರಿ ಕದ್ದವರು ಒಂದಲ್ಲ ಒಂದು ಬಾರಿ ಸಿಗದೇ ಇರುತ್ತಾರ. ಹಳೆಯ ಗಾದೆ, ಆದರೆ ಅದು ಸಾರ್ವತ್ರಿಕ. ಹಾಲು ಕುಡಿದೋರು ಬದುಕೋಲ್ಲ, ಇನ್ನು ವಿಷ ಕುಡಿದರೆ ಬದುಕ್ತಾರ? ಹಾಗಾದರೆ ಪಾತಕ ಲೋಕಕ್ಕೆ ಯಾವೆಲ್ಲ ಮಹಿಳೆಯರು ಎಂಟ್ರಿ ಕೊಟ್ಟರು? ಅವರ ಕಥೆ ಏನು? ರಮ್ಯಾ ರಾವ್ ಮುನ್ನುಡಿ ಹಿನ್ನುಡಿ ಏನು? ಸಿಕ್ಕ ಚಿನ್ನವೆಟ್ಟು ನೋಡೋಣ ಬನ್ನಿ. ಗೋಲ್ಡ್ ಸ್ಮಗ್ಲರ್ ರಮ್ಯಾ ರಾವ್ ಹಿನ್ನೆಲೆ ಚಿಕ್ಕ ಡೀಟೇಲ್ಸ್ ಕೊಟ್ಬಿಡ್ತೀನಿ. ರಮ್ಯಾ ಕನ್ನಡ ಚಿತ್ರನಟಿ ಹಾಗೂ ಮಾಡೆಲ್. ಚಿಕ್ಕಮಗಳೂರು ಹುಟ್ಟೂರು. 1993 ಮೇ 28ರಂದು ಜನನ. ರಮ್ಯಾ ಕುಟುಂಬದ ಹಿನ್ನೆಲೆ ಹೇಳೋದಕ್ಕೆ ಹೋಗಲ್ಲ. ಆಕೆ ಮಾಡಿದ ತಪ್ಪಿಗೆ ಅವರಿಗಾಕೆ ಶಿಕ್ಷೆ ಅಲ್ವಾ? ಬಾಲ್ಯದ ಶಿಕ್ಷಣ ಕೊಡಗಲ್ಲಾಗುತ್ತೆ. ನಂತರ ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್ ಸೇರ್ತಾಳೆ. ಅಭಿನಯದ ಮೇಲಿನ ಆಸಕ್ತಿ ಕಾಲೇಜಿಗೆ ಗುಡ್ ಬೈ ಹೇಳಿ ಮುಂಬೈ ನಮಿತ್ ಕಿಶೋರ್ ನಟನಾ ತರಬೇತಿ ಸಂಸ್ಥೆ ಸೇರ್ತಾಳೆ. ರಮ್ಯಾ ರಾವ್ 2014ರಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಮಾಣಿಕ್ಯ ಚಿತ್ರದ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಡ್ತಾಳೆ. ಗಣೇಶ ಜೊತೆ ಪಟಾಕಿ ಚಿತ್ರದಲ್ಲಿ ನಟಿಸ್ತಾಳೆ. ಸುಮ್ಮನೆ ಚಿತ್ರರಂಗದಲ್ಲೋ ಮಾಡೆಲ್ ಕ್ಷೇತ್ರದಲ್ಲೋ ಇದ್ದಿದ್ದರೆ ರಮ್ಯಾ ವರ್ಲ್ಡ್ ಫೇಮಸ್ ಆಗ್ತಿದ್ಲೋ ಇಲ್ವೋ ಏನೋ ಗೊತ್ತಿಲ್ಲ. ಆದರೆ ಚಿನ್ನ ಕದ್ಲು ನೋಡಿ ಕಳ್ಳಿಯಾಗಿ ಫೇಮಸ್ ಆದಳು. ರಮ್ಯಾ ರಾವ್ ಒಂದಲ್ಲ ಎರಡಲ್ಲ 27 ಬಾರಿ ದುಬೈ ಯಾತ್ರೆ ಮಾಡಿದ್ದಾಳೆ. ಸ್ಮಗ್ಲಿಂಗ್ ಮಾಡಿ ಸಿಕ್ಕಿಬಿದ್ದು ನೋಡಿ, ಅಯ್ಯೋ ನಾನಂಥವಳಲ್ಲ, ನನ್ನ ಟ್ಯಾಪ್ ಮಾಡಿದರು ಅಂತ ಗೋಳಾಡಿ ಮೈ ಮೇಲೆ ದೇವ ಬಂದರ ಹಾಗೆ ಆ್ಯಕ್ಟಿಂಗ್ ಮಾಡ್ತಾಳೆ. ಹೇಳಿದ್ದೆ ತಡ, ಕಂದಾಯ ಗುಪ್ತಚರ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಟ್ರ್ಯಾಪ್ ಹಿಂದಿನ ಹ್ಯಾಂಡಲ್ ಶೋಧಕ್ಕೆ ಇಳಿದಿದ್ದಾರೆ. ವಿಶೇಷ ಆರ್ಥಿಕ ಅಪರಾಧ ವಿಶೇಷ ನ್ಯಾಯಾಲಯದ ಮುಂದೆ ರಮ್ಯಾ ರಾವ್ ನನ್ನದೇನು ತಪ್ಪಿಲ್ಲ, ನಾನು ಅಮಾಯಕಿ, ಟ್ರ್ಯಾಪ್ ಮಾಡಿದ್ರು ಅಂತ ಗೋಳಾಡ್ತಿದ್ದಾಳೆ. ಕದ್ದೋರು ನಾನೇ ಕದ್ದಿದ್ದು ಏನೀಗ ಅನ್ನೋದಕ್ಕೆ ಸಾಧ್ಯನಾ? ನಟಿ ರಮ್ಯಾ ನಿಜಕ್ಕೂ ಜಾಲಕ್ಕೆ ಸಿಲುಕಿದ್ಲ. ಹಣದಾಸೆಗೆ ಚಿನ್ನ ಕಳ್ಳ ಸಾಗಾಣಿಕೆಗೆ ಸಾಥ್ ನೀಡಿದ್ಲ. ಅಧಿಕಾರಿಗಳು ಬಾಯಿ ಬಿಡಿಸೋ ಪ್ರಯತ್ನ ಮಾಡಿದ್ದು. ರಮ್ಯಾ ಬಾಯಿ ಬಿಟ್ಟರೆ ಸತ್ಯ ಹೊರಬೇಕಷ್ಟೇ. ಕಳೆದ ವರ್ಷ ದುಬೈನಿಂದ 12 kg ಚಿನ್ನ ಕಳ್ಳ ಸಾಗಣೆ ಮಾಡುವಾಗ ಕೇರಳ ಮೂಲದ ಸಾಫ್ಟ್ವೇರ್ ಕಂಪನಿ ಉದ್ಯೋಗಿಯೊಬ್ಬರ ಪತ್ನಿ ಕಸ್ಟಮ್ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ಲು. ಕಳ್ಳ ಸಾಗಣೆ ಕೃತ್ಯಕ್ಕೆ ಆಕೆಯ ಸ್ನೇಹಿತನೇ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಮಹಿಳೆಯದು ಶ್ರೀಮಂತ ಕುಟುಂಬ. ಪತಿ ಬ್ರಿಟನ್ ಮೂಲದ IT ಕಂಪನಿ ಉದ್ಯೋಗಿ. ಮಹಿಳೆ ಕೇರಳದಲ್ಲಿ ಸಣ್ಣದೊಂದು ಉದ್ಯಮ ನಡೆಸುತ್ತಿದ್ಲು. ದಂಪತಿ ವಾರ್ಷಿಕ ಕೋಟ್ಯಾಂತರ ವಹಿವಾಟು ನಡೆಸುತ್ತಿದ್ದರು. ವೈಯಕ್ತಿಕ ಸಂಗತಿ ಮುಂದಿಟ್ಟುಕೊಂಡು ಮಹಿಳೆಯ ಆಪ್ತ ಗೆಳೆಯ ಸ್ಮಗ್ಲಿಂಗ್ ಮಾಡೋದಕ್ಕೆ ಬಳಸಿಕೊಂಡಿದ್ದ. ರಮ್ಯಾ ಚಿನ್ನ ಸ್ಮಗ್ಲಿಂಗ್ ಹಿಂದೆ ಇಂಥ ಕೊಂಡಿಗಳೇನಾದರೂ ಇದೆಯಾ? ಚೆನ್ನೈ ಟಿಕ್ಕಿ ಪತ್ನಿ ಪ್ರಕರಣ ರಮ್ಯಾ ಪ್ರಕರಣಕ್ಕೂ ಕೆಲ ಸಾಮ್ಯತೆ ಇದೆ. ಇಬ್ಬರದ್ದು ಶ್ರೀಮಂತ ಕುಟುಂಬ. ಇಬ್ಬರು ದುಬೈನಿಂದಲೇ ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ. ಆದರೆ ರಮ್ಯಾ ಟ್ರ್ಯಾಪ್ ಆಗಿದ್ದಾಳ ಎನ್ನುವುದು ಖಚಿತವಾಗಿಲ್ಲ. ಹೀಗಾಗಿ ಚೆನ್ನೈ ಟಿಕ್ಕಿ ಪತ್ನಿ ಪ್ರಕರಣದ ಕುರಿತು ಇಲ್ಲಿನ ಅಧಿಕಾರಿಗಳು ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎನ್ನಲಾಗುತ್ತೆ. ಚೆನ್ನೈ ಟಿಕ್ಕಿ ಹವಾಲಾ ದಂಧೆ ಮೂಲಕ ಹಣ ವರ್ಗಾವಣೆ ಮಾಡಿ ದುಬೈನಲ್ಲಿ ಚಿನ್ನ ಖರೀದಿ ನಡೆದಿತ್ತು. ರಮ್ಯಾ ಟ್ರ್ಯಾಪ್ ಒಳಗಾಗಿದ್ದಾರ? ಹಾಗಾದರೆ ಅವರು ಯಾರು ಅಂತ ಬಾಯಿ ಬಿಡಬೇಕಷ್ಟೇ. ಚಿನ್ನ ಕಳ್ಳ ಸಾಗಾಣಿಕೆ ಸಂಬಂಧ ರಮ್ಯಾ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ವಶಕ್ಕೆ ಪಡೆದ DRI ಅಧಿಕಾರಿಗಳು ಪತ್ತೆ ಮಾಡುವ ಪ್ರಯತ್ನದಲ್ಲಿದ್ದಾರೆ. ನಟಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದವರ ಪಟ್ಟಿ ತಯಾರಿಸಿ ಜಾಲದಲ್ಲೇ ಪಾತ್ರವಹಿಸಿದ ವ್ಯಕ್ತಿಗಳ ಕುರಿತು DRI ಶೋಧ ನಡೆಸುತ್ತಿದೆ. ರಮ್ಯಾ ಕಳೆದ 6 ತಿಂಗಳಲ್ಲಿ 27ಕ್ಕೂ ಹೆಚ್ಚು ಬಾರಿ ದುಬೈಗೆ ಹೋಗಿದ್ದಾಳೆ. ಆದರೆ ಆಕೆ ಹೋಗಿದ್ದು ಏಕೆ ಎನ್ನುವ ಮಾಹಿತಿ ನೀಡಿಲ್ಲ.
ರನ್ಯಾಗೆ ದುಬೈ ಏರ್ಪೋರ್ಟ್ ಟಾಯ್ಲೆಟ್ನಲ್ಲಿ ವ್ಯಕ್ತಿಯೊಬ್ಬ ಗೋಲ್ಡ್ ತಂದು ಕೊಟ್ಟಿದ್ದ. ರನ್ಯಾ ಗಮ್ ಮೂಲಕ ಗೋಲ್ಡ್ ಬಿಸ್ಕತ್ ಸೊಂಟಕ್ಕೆ ಬೆಲ್ಟ್ ರೀತಿ ಕಟ್ಟಿಕೊಂಡಿದ್ದು ಅಲ್ಲಿಂದ ನೇರ ವಿಮಾನ ಹತ್ತಿ ಬೆಂಗಳೂರಿಗೆ ಬಂದಿದ್ದಾಳೆ. ಈಕೆ DG ಪುತ್ರಿ, ಹಾಗಾಗಿ ತಪಾಸಣೆ ಮಾಡ್ತಿರಲಿಲ್ಲ. ಅಧಿಕಾರಿಗಳೇ ರನ್ಯಾ ಹೊರಗೆ ಕರೆದುಕೊಂಡು ಬಂದು ಮರ್ಯಾದೆಯಿಂದ ಬಿಟ್ಟು ಹೋಗ್ತಿದ್ದು. ಇದು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸಿತ್ತು. ರನ್ಯಾ 3 ತಿಂಗಳ ಹಿಂದೆಯಷ್ಟೇ ರಾಜಕೀಯ ಕುಟುಂಬದ ಸಂಬಂಧಿಕರ ಜೊತೆ ಅದ್ಧೂರು ಮದುವೆ ಆಗಿದ್ದರು. ಗಂಡ ಆರ್ಕಿಟೆಕ್ಟ್. 3 ತಿಂಗಳ ಹಿಂದೆ ಹೊಸ ಫ್ಲ್ಯಾಟಿಗೆ ಶಿಫ್ಟ್ ಆಗಿದ್ದರು. ಒಮ್ಮೆ ಚಿನ್ನ ಸಾಗಿಸಿದರೆ 50 ಲಕ್ಷ ಕಮಿಷನ್ ಸಿಗುತ್ತಿತ್ತು ಎನ್ನುವುದು ತನಿಖೆಯಿಂದ ಗೊತ್ತಾಗಿದೆ. ಈಕೆಯ ಜೊತೆಗೆ ಹಲವು ಪ್ರಭಾವಿ ದೊಡ್ಡ ದೊಡ್ಡ ತಂಡವೇ ಭಾಗಿಯಾಗಿದೆ ಎನ್ನಲಾಗುತ್ತೆ. ಬರೋಬ್ಬರಿ 15 ಕೋಟಿ ಮೌಲ್ಯದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧಿತ ರನ್ಯಾ ಪ್ರತಿ ದುಬೈ ಟ್ರಿಪ್ಪಿಗೂ ಸುಮಾರು 12 ಲಕ್ಷ ಪಡೆಯುತ್ತಿದ್ದರು ಎನ್ನಲಾಗುತ್ತೆ. ನಟಿ ರನ್ಯಾ ರಾವ್ 15 ದಿನದಲ್ಲಿ 4 ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ಕಳೆದ ವರ್ಷದಲ್ಲಿ ಸೌದಿ ನಗರಕ್ಕೆ 30 ಬಾರಿ ಪ್ರಯಾಣಿಸಿದ್ದಾರೆ. ಪ್ರತಿ ಪ್ರವಾಸದಲ್ಲೂ ರನ್ಯಾ ಚಿನ್ನ ತರ್ತಿದ್ಲ, ಗೊತ್ತಿಲ್ಲ ಕಣ್ರಿ. ಪಾತಕ ಲೋಕದಲ್ಲಿ ಗುರುತಿಸಿಕೊಂಡ ಮಹಿಳೆಯರು ಅಂದರೆ ಮೆಹರ್ ತಾಹಿರ್. ಈಕೆ ಪಾಕಿ ಪತ್ರಕರ್ತೆ. ಪರೋಕ್ಷವಾಗಿ ಸ್ಮಗ್ಲಿಂಗ್ನಲ್ಲಿ ತೊಡಗಿಸಿಕೊಂಡಿದ್ದರು. ಸಂಸದ ಶಶಿ ತರೂರ್ ಪತ್ನಿ ಸುನಂದಾ ಪುಷ್ಕರ್ ಸಾವಿನ ಪ್ರಕರಣ ನಡೀತಲ್ಲ, ಆವಾಗ ಸುದ್ದಿಯಾಗಿ ಹಣಕಾಸಿನ ದಂಧೆ ವಿಷಯ ಮುನ್ನೆಲೆಗೆ ಬಂದಿತ್ತು. ಅಂಗಡಿಯ ವ್ಯವಸ್ಥೆಯಲ್ಲಿ ಕೆಲ ಮಹಿಳೆಯರು ಹವಾಲಾ ಹಣ ಮತ್ತು ಚಿನ್ನ ಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ದರು. ಡ್ರಗ್ಸ್ ಕ್ವೀನ್ ಖ್ಯಾತಿಯ ಗೆಬ್ರಿಯೆಲ್ಲಾ ಹಾಲಿವುಡ್ ನಟ ಅರ್ಜುನ್ ರಾಂಪಾಲ್ ಗೆಳತಿ. 2020ರ ಡ್ರಗ್ಸ್ ಪ್ರಕರಣದಲ್ಲಿ ವಿಚಾರಣೆ ಮಾಡಲಾಗಿತ್ತು. ಮೀರಾ ಚೋಪ್ರಾ ಮುಂಬೈ ಡ್ರಗ್ಸ್ ರಾಕೆಟ್ನಲ್ಲಿ ಸಿಕ್ಕಿಬಿದ್ದಿದ್ದರು. ಇನ್ನು 2020ರಲ್ಲಿ ದುಬೈನಿಂದ 30 kg ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿದ ಸ್ವಪ್ನಾ ಸುರೇಶ್ ಪ್ರಕರಣ ರಾಜಕೀಯ ಮತ್ತು ಆಡಳಿತದಲ್ಲಿ ಸಂಚಲನ ಮೂಡಿಸಿದ್ದು. ಅದು ಏನಾಯಿತು, ಎಲ್ಲಿಗೆ ಮುಟ್ಟಿತ್ತು ಎನ್ನುವುದು ಮಾಹಿತಿಯೇ ಇಲ್ಲ ರೀ. ನಾಳೆ ರನ್ಯಾ ರಾವ್ ಪ್ರಕರಣ ಕೂಡ ಹಾಗೇ ಆದರೂ ಅಚ್ಚರಿಯಲ್ಲ. ಅದೇ ಡ್ರಗ್ಸ್ ಸ್ಪ್ರೆಡ್ಡರ್ ಪ್ರಕರಣದಲ್ಲಿ ಭಾಗಿಯಾದ ತುಪ್ಪದ ಬೆಳಗಿ ಗುಲ್ವಾನಿಗೆ ಏನಾಯಿತು ಅನ್ನೋದು ನಿಮಗೆ ಗೊತ್ತಿರೋದ್ರಿಂದ ಹೇಳೋದಕ್ಕೆ ಏನೂ ಉಳಿದಿಲ್ಲ ರೀ. 4 ದಿನ ಮತ್ತೆಲ್ಲ ಮರೆತು ಹೋಗುತ್ತೆ ಅಷ್ಟೇ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಚಿನ್ನ ವಶಪಡಿಸಿಕೊಂಡ ನಂತರ ರನ್ಯಾ ರಾವ್ ಮನೆಯಲ್ಲಿ ಶೋಧ ನಡೆಸಲಾಗಿತ್ತು. 2.06 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು 2.67 ಕೋಟಿ ಭಾರತೀಯ ಕರೆನ್ಸಿ ವಶಪಡಿಸಿಕೊಳ್ಳಲಾಗಿದೆ. ತನಿಖೆಯಿಂದ ತಿಳಿದು ಬಂದಿದ್ದೇನು ಅಂದರೆ ರನ್ಯಾ ರಾವ್ ತಮ್ಮ ಸಂಪರ್ಕ ಬಳಸಿಕೊಂಡು ವಿಮಾನ ನಿಲ್ದಾಣದಲ್ಲಿ ಭದ್ರತೆ ತಪ್ಪಿಸಿ ಚಿನ್ನ ಸಾಗಿಸುತ್ತಿದ್ದರಂತೆ. ರಮ್ಯಾ ಮೊಬೈಲ್ ವಶಕ್ಕೆ ಪಡೆದ ಅಧಿಕಾರಿಗಳು ಕಾಲ್ ಡೀಟೇಲ್ಸ್ ಚೆಕ್ ಮಾಡೋಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಅತ್ತ ರನ್ಯಾ ಜೊತೆ ನಿರಂತರ ಸಂಪರ್ಕದಲ್ಲಿಯವರಿಗೆ ಸಂಕಟ ಸಾಧ್ಯತೆ ಇದ್ದು ಚಿನ್ನದ ಮೂಲ ತಲುಪಿಸುವ ವಿಳಾಸದ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಿದೆ. ಅಷ್ಟೇ ಅಲ್ಲದೆ ರನ್ಯಾ ರಾವ್ ಐಷಾರಾಮಿ ಜೀವನ ಹೇಗಿತ್ತು, ವಾಸವಿದ್ದ ಮನೆಯ ಬಾಡಿಗೆ ಎಷ್ಟು, ಹಣ ಎಲ್ಲಿಂದ ಬರ್ತಿತ್ತು, ಸ್ಮಗ್ಲಿಂಗ್ ಕೇಸ್ನಲ್ಲಿ ಪತಿಯ ಪಾತ್ರ ಏನು, ಮದುವೆ ಬಳಿಕ ಕುಟುಂಬದೊಂದಿಗೆ ಸಂಬಂಧ ಕಳೆದುಕೊಂಡಿದ್ದರ, ಇಷ್ಟೊಂದು ದೊಡ್ಡ ಮಟ್ಟದ ಚಿನ್ನ ಖರೀದಿಗೆ ಹಣ ಸಿಕ್ಕಿದ್ದೆಲ್ಲಿಂದ ಅನ್ನೋದನ್ನು DRI ತನಿಖೆ ಮಾಡ್ತಿದೆ. ಜಪ್ತಿ ಮಾಡಿದ ಚಿನ್ನದ ಒಟ್ಟು ಮೌಲ್ಯ 15 ಕೋಟಿ. ದುಬೈನಲ್ಲಿ 1 kg ಚಿನ್ನದ ಬೆಲೆ 81 ಲಕ್ಷ. ಅದೇ ಬೆಂಗಳೂರಿಗೆ ತಂದು ಮಾರಿದರೆ 1 kg ಚಿನ್ನಕ್ಕೆ 89 ಲಕ್ಷ. ರನ್ಯಾ ರಾವ್ ಪ್ರತಿ ಬಾರಿ ವಿಮಾನ ನಿಲ್ದಾಣದಲ್ಲಿ ಸೆಕ್ಯೂರಿಟಿ ಚೆಕ್ ತಪ್ಪಿಸಿಕೊಳ್ಳುತ್ತಿದ್ದರು. ಪ್ರತಿ ಬಾರಿ ಒಂದೇ ಥರದ ಉಡುಪು ಧರಿಸಿ ಆಕೆ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಳ್ತಿದ್ದರು. ಗೆಳೆಯರೇ, ರಮ್ಯಾ ರಾವ್ ಸ್ಮಗ್ಲಿಂಗ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನಷ್ಟು ವಿಶೇಷ ಮಾಹಿತಿಗಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.